ಗಾಯ್ಸ್ ಈ ಥರ ರೌಂಡ್ ಮಾಡ್ಕೊಳ್ಳಿ. ಮತ್ತು ಈ ಥರ ಮಣೆ ಮೇಲೆ ಒಂದು ಕವರ್ ಹಾಕ್ಕೊಂಡು ಹಿಂಗೆ ನೀಟಾಗಿ ತಟ್ಟಿ ಹಿಂಗೆ ತೆಗ್ದು ಹಿಂಗೆ ಹಾಕ್ತಾ ಇರೋದು ಅಷ್ಟೇ ಎಣ್ಣೆ ಒಳಗಡೆ. ಬರ್ತಿದೆಯಾ ನೋಡು, ನಂಗೆ ಗೊತ್ತಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಣ್ಮಣಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ವಡೆನ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲೇ ಫ್ರೆಶ್ ಆಗಿ ಹಲಸುಂಡೆ ಕಾಳನ್ನ ಬೆಳೆದಿದ್ವಿ. ಸೊ ಇನ್ನೂ ಎಳೆವೇ ಇದ್ದಾವೆ. ಸೊ ಅದರಲ್ಲಿ ವಡೆನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ರೇಖಾ ಅಡುಗೆ ಚಾನಲ್ನ ನೋಡ್ಕೊಂಡ್ಬಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಅವರು ಒಣಗಿರೋ ಹಲಸುಂಡೆ ಕಾಳಿಗೆ ಮಾಡಿದ್ದಾರೆ, ಬಟ್ ನಾನು ಅದನ್ನೇ ಹಸೆ ಹಲಸುಂಡೆ ಕಾಳಿಗೆ ಟ್ರೈ ಮಾಡೋಣ ಅಂತ ಮಾಡ್ತೀನಿ. ಸೊ ಬನ್ನಿ ಯಾವ ಥರ ಇರುತ್ತೆ, ಏನೇನು ಮಾಡ್ಕೋಬೇಕು, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನಿಮಗೆ ಇವಾಗ ತೋರಿಸ್ತೀನಿ. ಗೈಸ್, ವಡೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ಒಂದು 5 ಮೀಡಿಯಮ್ ಸೈಜಷ್ಟು 5 ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಒಂದು ದಪ್ಪಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ, ಮತ್ತು ಇಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ, ಮತ್ತು ಇಷ್ಟು ಲವಂಗ, ಮತ್ತು ಇಷ್ಟು ಚಕ್ಕೆ, ಮತ್ತು ಸ್ವಲ್ಪ ಕರಿಬೇವು, ಮತ್ತು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ, 1.5 kg ಅಷ್ಟು ಇಲ್ಲಿ ಹಲಸುಂಡೆ ಕಾಳಿದ್ದಾವೆ. ಸೊ ಇದನ್ನೆಲ್ಲದೂ ಕೂಡ ಇವಾಗ ವಡೆ ಮಾಡ್ತೀವಿ. ಇದು ಜಾಸ್ತಿ ಇರೋದ್ರಿಂದ ಗ್ರೈಂಡ್ರಿಗೆ ಹಾಕ್ತೀವಿ. ಗೈಸ್ ಇವಾಗ ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಈರುಳ್ಳಿನ ಬಿಟ್ಬಿಟ್ಟು ಇನ್ನೆಲ್ಲನೂ ಕೂಡ ಗ್ರೈಂಡ್ರಿಗೆ ಹಾಕಬೇಕು. ಮೆಣಸಿನ್ಕಾಯಿ ಹಾಕೋದು ಮರ್ತೋಗಿತ್ತು. ಸೊ ಇವಾಗ ಮೆಣಸಿನ್ಕಾಯಿ ಕೂಡ ಹಾಕ್ತಿದ್ದೀವಿ. ಗೈಸ್ ಇವಾಗ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದ್ರೊಳಗಡೆ. ಗೈಸ್ ಇಷ್ಟು ದಪ್ಪಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು, ಫುಲ್ ಸಣ್ಣದಾಗೂ ಮಾಡ್ಕೋಬಾರ್ದು. ಗೈಸ್ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿನ ಇದ್ರೊಳಗಡೆ ಹಾಕೋಣ. ಕರಿಬೇವು ಸಹ ಇದರೊಳಗೆ ಹಾಕಬೇಕಾಯಿತು, ಮಿಸ್ ಆಗಿಬಿಟ್ಟು ಗ್ರೈಂಡಿಗೆ ಹಾಕ್ಬಿಟ್ವಿ. ಸೊ ಹಾಗಾಗಿ ಈಗ ತೊಗೊಂಬಂದ್ಬಿಟ್ಟು ಮತ್ತೆ ಹಾಕ್ತೀವಿ. ಗೈಸ್ ಈಗ 1 ಬಟ್ಲಷ್ಟು ಅಕ್ಕಿ ಹಸಿಟ್ಟನ್ನ ಹಾಕಬೇಕು. ಯಾಕಂದರೆ ಅದು ನಾವು ಎಣ್ಣೆಗೆ ಹಾಕಿದಾಗ ಅದೆಲ್ಲ ಬಿಟ್ಕೋಬಾರ್ದಲ್ಲ, ಹಾಗಾಗಿ 1 ಕಪ್ಪಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ತಾಯಿದ್ದೀವಿ. ಗೈಸ್ ಇವಾಗ ಒಂದು ಬಾಣಲಿಗೆ ಗೋಲ್ಡ್ ವಿನ್ನರ್ ಎಣ್ಣೆನ ಹಾಕ್ಕೊತಾ ಇದ್ದೀವಿ. ನೋಡಿ ಎಣ್ಣೆನ ಹಾಕ್ಕೊಂಡ್ವಿ. ಸೊ ಇವಾಗ ವೆಯ್ಟ್ ಮಾಡುವ ಕಾಯೋ ತನಕ. ಗೈಸ್ ಎಣ್ಣೆ ಕಾಯ್ತಾ ಇದೆ. ಸೊ ಇವಾಗ ಈ ಥರ ಒಂದು ಮಣೆ ಮೇಲೆ ಒಂದು ಕವರ್ನ ತೊಗೊಂಡಿದ್ದೀನಿ. ಸೊ ಇದ್ರ ಮೇಲೆ ಇವಾಗ ನಾವು ವಡೆನ ತೊಟ್ಬಿಟ್ಟು ಎಣ್ಣೆ ಒಳಗಡೆ ಹಾಕಬೇಕು, ಆಯಿತಾ? ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡಿಕೊಂಡು ಮಾಡ್ಕೊಂಬಿಟ್ಟು ಇದ್ರ ಮೇಲ್ಗಡೆ ನೋಡಿ, ಇದ್ರ ಮೇಲ್ಗಡೆ ಈ ಥರ ನೀಟಾಗಿ ತಟ್ಟಬೇಕು, ಆಯಿತಾ? ಈ ಥರ ತಟ್ಟಿ ಹಿಂಗೆ ಎತ್ಕೊಂಡು ಈಸಿಯಾಗಿ ಬರುತ್ತೆ. ಹಾಕ್ಬೇಕು ಇದರೊಳಗಡೆ, ಎಣ್ಣೆ ಒಳಗಡೆ, ಅಷ್ಟೇ, ಮುಗೀತು, ವಡೆ ರೆಡಿ. ಹಿಂಗೆ ಈ ಕವರ್ ಮೇಲೆ ತಟ್ಕೊಂಡ್ರೆ ನಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಎಣ್ಣೆ ಒಳಗಡೆ. ಗೈಸ್ ಇಲ್ಲಿ ನೋಡಿ, ಈ ಥರ ಬೇಯ್ತಿದೆ. ಗೈಸ್ ನಮ್ಮ ಅಜ್ಜಿರು ಆಲ್ರೆಡಿ ವಡೆ ತಿಂತಿದ್ದಾರೆ. ಹೇಗಿದೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ಹೆಂಗೈತೆ ಅಜ್ಜಿ ವಡೆ? ಸೂಪರ್ ಆಯ್ತಾ? ಹೆಂಗ ನಿಮ್ಮ ಅಮ್ಮ ಎಲ್ಲ ನೆನಪಾದ್ರಂತೆ. ಸೂಪರ್ ಆಗವ? ಮಾಡ್ಕೊಂಡು ತಿನ್ಬೋದಾ? ನಿಂಗೆ ಹೆಂಗಿತ್ತಮ್ಮ ವಡೆ? ಸೂಪರ್ ಆಗೈತಿ. ಹೆಂಗಿತ್ತು ವಡೆ? ಚೆನ್ನಾಗವ? ಗೈಸ್ ಇಲ್ಲಿ ನೋಡಿ, ವಡೆ ರೆಡಿ ಆಗಿದೆ, ಹಲಸುಂಡೆ ಕಾಳಿನ ವಡೆ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಸಕ್ಕತ್ತಾಗಿದೆ. ಟ್ರೈ ಮಾಡಿ ಮನೇಲಿ, ನಿಜವಾಗ್ಲೂ ಸಕ್ಕತ್ತಾಗಿದೆ.
ಹಸಿ ಕಾಳಿನ ಅಳಸುಂಡೆ ಕಾಳು ವಡೆ ನೋಡಿ, ಹೀಗೆ ಸಕ್ಕತ್ತಾಗಿದೆ. ಟ್ರೈ ಮಾಡಿ ಮನೇಲಿ. ಗೈಸ್ ನೋಡಿದ್ರಲ್ಲ, ಅಳಸುಂಡೆ ಕಾಳಿಂದ ಯಾವ ರೀತಿ ವಡೆನ ಮಾಡ್ಬೋದು ಅಂತ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.